ಗುರುವೇ, ನೇಪಾಳದಲ್ಲಿ ಹಿಮಾಲಯದಲ್ಲಿರುವ ಮುಕ್ತಿನಾಥ ಧಾಮದಿಂದ ನಿಮಗೆಲ್ಲರಿಗೂ ಬೆಳಗ್ಗೆಯ ಶುಭಾಶಯಗಳು. ಮುಕ್ತಿನಾಥ್ ಸಿಟಿದಿಂದ ಮುಕ್ತಿನಾಥ್ ಟೆಂಪಲ್ಗೆ ಹೋಗ್ಬೇಕಪ್ಪ ಅಂತಂದ್ರೆ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದಿರ್ತದೆ. ಈ 2 ಕಿಲೋಮೀಟರ್ ಡಿಸ್ಟೆನ್ಸ್ ನಡ್ಕೋತ ಹೋಗ್ಬೇಕಪ್ಪ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ. ಇಲ್ಲಿ ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಇದ್ದಿರ್ತದೆ, ಟೆಂಪ್ರೇಚರ್ ಕೂಡ ಮೈನಸ್ದಾಗ ಇದ್ದಿರ್ತದೆ. ಯಾರಿಗೆ ನಡ್ಕೋತ ಹೋಗೋದಾಗಲಿಗ ಅವರು ಕುದುರೆಗಳನ್ನು ಯೂಸ್ ಮಾಡ್ತಾರೆ, ಇನ್ನಿತರ ಸಾಧನಗಳನ್ನ ಯೂಸ್ ಮಾಡ್ಕೊಂಡು ಕೇಸಿಂದ್ರೆ ಮುಕ್ತಿನಾಥ ಮಂದಿರಕ್ಕೆ ಹೋಗ್ತಾರೆ. ಮುಕ್ತಿನಾಥ ಧಾಮದಲ್ಲಿರುವ ಆಶ್ರಮದೊಳಗೆ ಎಂಟ್ರಿ ಕೊಡಕತ್ತೀವಿ. ಈ ರೀತಿ ಆಶ್ರಮ ಇದ್ದಿರ್ತದೆ. ಇಲ್ಲಿ ಮುಕ್ತಿನಾಥಕ್ಕೆ ಸಾಕಷ್ಟು ಸಾಧು ಮತ್ತು ಸನ್ಯಾಸಿಗಳು ಬರ್ತಿರ್ತಾರೆ. ಇಲ್ಲಿ ಬಂದ ಕೇಸಂದ್ರೆ 2 ತಿಂಗಳ 3 ತಿಂಗಳು ಇರ್ತಾರೆ. ಅವ್ರ ಸಂಬಂಧಿ ಈ ರೀತಿ ಆಶ್ರಮನ ಕಟ್ಟಿರ್ತಾರೆ. ಇದು ಆಶ್ರಮ ಭಾಳ ಹಳಿದದ. ಆಶ್ರಮ ಅಷ್ಟೇ ಹಳಿದಲ್ಲ, ಇಲ್ಲಿ ಕೆಲವೊಂದಿಷ್ಟು ಮನೆಗಳು ನೋಡಿದ್ರು ಕೂಡ ಭಾಳ ಹಳಿವದವ. ಈ ಹಳಿ ಮನೆ ಒಳಗೆ ಒಂದು ಹಳೆ ಕಲ್ಚರ್ದು ಫೀಲಿಂಗ್ ಕೊಡ್ತಾವ.